ಹಾಯ್ ಹಲೋ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಲಾಗು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಎಕ್ಸಸೈಸ್ ಎಲ್ಲ ರೊಟೀನ್ ಮುಗಿಸ್ಕೊಂಡು ನೆಲ್ಲಿಕಾಯಿ ತಿಂತಾಯಿದ್ದೀನಿ. ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡಿಕೊಂಡು ನೀವು ಕುಡಿಬೋದು. ನಾನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡ್ತಿದ್ದೀನಿ ಅಷ್ಟೇ. ಸೊ ಈಗ ಮಾರ್ನಿಂಗು ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಲ್ಲ. ಸೊ ಹಾಗಾಗಿ ಡಾಕ್ಟ್ರು ನನಗೇನು ಹೇಳಿದ್ರು ಅಂತ ಅಂದರೆ, ನಾವು ಮಗುಗೆ ಸಾಲಿಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ನಿಧಾನವಾಗಿ ಪ್ರತಿಯೊಂದೂ ಅದಕ್ಕೆ ಕೊಡ್ತಾ ಹೋಗಬೇಕಾಗತ್ತೆ. ಫಸ್ಟು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಹಾಗಾಗಿ ವಾಟರಿ ಇರುವಂಥ ಕನ್ಸಿಸ್ಟೆನ್ಸಿ ಇರುವಂಥ ಫುಡ್ನ ಕೊಡಬೇಕು ಅಂತ ಹೇಳಿದರು. ಅದು ಇದು ಬಾಯ್ಲ್ಡ್ ರೈಸ್ ವಾಟರ್ ಆಗಿರ್ಬೋದು ಮತ್ತು ದಾಲ್ ವಾಟರ್ ಆಗಿರ್ಬೋದು ಕೊಡಬೇಕು ಅಂತ ಅಂದರು. ಮತ್ತು ಮಾರ್ನಿಂಗು ಒನ್ ಟೈಮು ಅದಾದಮೇಲೆ ನೈಟ್ ಟೈಮು ದಾಲ್ ವಾಟರ್ ಕೊಡಿ, ಮಾರ್ನಿಂಗು ರೈಸ್ ವಾಟರ್ ಕೊಡಿ ಅಂತ ಹೇಳಿದರು. ಸೊ ಹಾಗಾಗಿ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ರೈಸ್ ವಾಟರ್ನ ಕೊಡ್ತಾಯಿದ್ದೀನಿ ಮಾರ್ನಿಂಗು. ಸೊ ಅದಕ್ಕಾಗಿ ನಾನು ರೆಡಿ ಮಾಡ್ಕೊತಾ ಇದ್ದೆ. ಅದು ಬೇಯೋಷ್ಟರಲ್ಲಿ ಇಲ್ಲಿ ಮಾರ್ನಿಂಗ್ಗೆ ಟಿಫನ್ ರೆಡಿ ಮಾಡಿಬಿಡೋಣ ಅಂತೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಜಾರ್ಗೆ ಈರುಳ್ಳಿ, ಮೆಣಸಿನ್ಕಾಯಿ, ಪುದೀನ, ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಬಿ, ಮತ್ತು ಒಗ್ಗರಣೆಗೆ ಎಣ್ಣೆ ಮತ್ತು ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ ನಿಮ್ಮ ಮನೇಲಿದ್ರೂ ನೀವು ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಂಗೆ ಸ್ವಲ್ಪ ಸಾಲ್ಟನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಹುರ್ಕೋಬೇಕು. ನಿಮ್ಮ ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರದ ಪುಡಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಬಾಯ್ಲ್ಡ್ ರೈಸ್ನ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಯಿತು. ಕ್ವಿಕ್ಕಾಗಿ ಆಗುತ್ತೆ ಪುದೀನ ರೈಸ್ ಇದು. ನಿಮಗೆ ನಿಮ್ಮ ಫ್ಯಾಮ್ಲಿಗೆ ಇಷ್ಟ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮಗು ಸಾಲಿಡ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಬಂದರೆ, ಫಸ್ಟು ರೈಸ್ ಬಾಯ್ಲ್ ಆಗಿರುವಂಥ ವಾಟರು ಮತ್ತು ದಾಲ್ ವಾಟರ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅದು ಒಂದು 3 days ಆರ್ 4 days. ಅದಾದಮೇಲೆ ಪ್ಯೂರೀಸ್ ಕೊಡೋಕ್ಕೆ ಹೇಳಿದ್ದಾರೆ. ಅದು ಕ್ಯಾರೆಟ್ ಪ್ಯೂರಿ ಆಗಿರ್ಬೋದು, ಇದು ಬೀಟ್ರೂಟ್ ಪ್ಯೂರಿ ಆಗಿರ್ಬೋದು, ಮ್ಯಾಂಗೋ ಪ್ಯೂರಿ ಆಗಿರ್ಬೋದು, ಸುಮಾರಷ್ಟು ಪ್ಯೂರೀಸು, ಪಪಾಯ ಪ್ಯೂರಿ ಆಗಿರ್ಬೋದು, ಎಲ್ಲ ಒಂದೊಂದು ಇಂಗ್ರೀಡಿಯೆಂಟೇ ನಾವು ಸೇರಿಸಿ ಪ್ಯೂರಿ ಮಾಡಿ ಅವರಿಗೆ ಕೊಡಬೇಕು. ಅದಾದಮೇಲೆ ನಿಧಾನಕ್ಕೆ ನಾವು ಎರಡೆರಡು ಇಂಗ್ರೀಡಿಯೆಂಟ್ನ ಸೇರಿಸ್ಕೋಬೋದು. ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಜೊತೆಗೆ ಪಂಪ್ಕಿನ್ ಸೇರಿಸ್ಕೋಬೋದು, ಪಂಪ್ಕಿನ್ ಮತ್ತು ಓಟ್ಸು ಕೀರ್ ಮಾಡ್ಬೋದು. ಸೊ ಈ ಥರ ಎಲ್ಲ ಎರಡೆರಡು ಇಂಗ್ರೀಡಿಯೆಂಟ್ನ ಸೇರಿಸಿ ನಾವು ಪ್ಯೂರೀಸ್ ಮಾಡಿ ತಿನ್ನಿಸ್ಬೋದು. ಅದನ್ನು ಕೂಡ ನಾನು ಮುಂದೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನನ್ನ ಎಕ್ಸ್ಪೀರಿಯೆನ್ಸನ್ನು ಕೂಡ ನಿಮ್ಮ ಜೊತೆಗೆ ನಾನು ಹಂಚ್ಕೊತೀನಿ. ಸೊ ಮಗು ಯಾವ ರೀತಿ ತಿಂತಾ ಇದೆ, ಅದಕ್ಕೆ ಡೈಜೆಷನ್ ಚೆನ್ನಾಗಿ ಆಗ್ತಿದೆಯಾ, ಅದಕ್ಕೆ ಅಡ್ಜಸ್ಟ್ ಆಗ್ತಿದೆಯಾ ಫುಡ್ಗೆ ಅನ್ನೋದು ಮೊದಲನೇದಾಗಿ ತಾಯಿಗೆ ಗೊತ್ತಾಗುತ್ತೆ. ನಾವು ನೀಟಾಗಿ ಅವರ ಒಂದು ನಡವಳಿಕೆನ ನಾವು ನೋಡ್ಕೋಬೇಕಾಗತ್ತೆ. ನೋಡಿಕೊಂಡು ಅವ್ರಿಗೆ ಯಾವ್ದು ಅಲರ್ಜಿಕ್ ಆಗುತ್ತೆ ಆ ಥರದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಬೇಕು. ಮತ್ತು ಇನ್ನೊಂದೇನೆಂದರೆ, ಯಾವುದೇ ಒಂದು ಫುಡ್ಡು ನಾವು ಕೊಡ್ತಾ ಇದ್ದೀವಿ ಅಂತಂದರೆ ಅದನ್ನು ಅಟ್ಲೀಸ್ಟ್ 4 days ಆದರೂ ಕೊಡಲೇಬೇಕು. ಫಾರ್ ಎಕ್ಸಾಂಪಲ್ ರಾಗಿ ಸರಿ ಇವತ್ತು ಕೊಟ್ಟಿದ್ದೀವಿ ಅಂದರೆ ಅದನ್ನು ಮತ್ತೆ ನಾಳೆಗೆ ಅದನ್ನು ಸೇಮ್ ರೊಟೀನಾಗಿ ಕೊಡಬೇಕು. ಬೇರೆ ಎಲ್ಲ ಪ್ಯೂರೀಸ್ ಅಂತೆ ಬೇರೆ ಎಲ್ಲ ವೆರೈಟಿ ಫುಡ್ ಕೊಟ್ಬಿಟ್ರೆ ಅವ್ರಿಗೆ ಬೇರೆ ವೆರೈಟಿ ಫುಡ್ ತಿನ್ನೋ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ನಾವು ಏನೇ ಸ್ಟಾರ್ಟ್ ಮಾಡಿದ್ರೂ ಒಂದು 3 days 4 days ರಿಪೀಟೆಡಾಗಿ ಕೊಡಬೇಕಾಗತ್ತೆ. ಸೊ ಯಾವುದನ್ನು ನಾವು ಕೊಡಲೇಬಾರ್ದು ಅಂತ ಅಂದರೆ ಹನಿ, ಶುಗರ್, ಜಾಗರಿ ಮತ್ತು ಯಾವುದೇ ಅದು ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಸಾಲ್ಟು, ಪಿಕಲ್ಲು, ಕೇಕ್ಸು, ಕುಕ್ಕೀಸು ಈ ಥರ ಏನೂ ಕೊಡಬಾರ್ದು ಅವ್ರಿಗೆ. ಸೊ ಆದಷ್ಟು ಹೋಮ್ ಮೇಡೇ ಮಾಡಿ ನಾವು ಕೈಯಾರೆ ನಾವೇ ಕೊಡಬೇಕಾಗತ್ತೆ. ಸೊ ಮಗು ಸಾಲಿಡ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ, ಇನ್ನಷ್ಟು ಎಕ್ಸ್ಪೀರಿಯೆನ್ಸು, ಇನ್ನಷ್ಟು ಇನ್ಫಾರ್ಮೇಷನ್ನು ನಾನು ಇನ್ನೂ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊತಾ ಇರ್ತೀನಿ. ಆ್ಯಂಡ್ ಇವತ್ತು ಬರ್ಡೇ ಸೆಲೆಬ್ರೇಷನ್ ಕೂಡ ಹೋಗಿದ್ವಿ. ಹ್ಯಾಪಿ ಬರ್ಡೇ ಟು ಯು. ಕಾಕರಕಾಯಿ ಕೊಡ್ತೀನೋ ಇಲ್ಲಿ ನೋಡ ನಾನೇ ಕೊಡ್ತೀನಿ. ನೋಡ ಹಂಗೆ
ಆ್ಯಕ್ಚುಲಿ ಅವ್ರ ಹೆಸರು ಆಕೃತಿ ಅಂತ, ಬಟ್ ಕಾಕರಕಾಯಿ ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇರ್ತಾರೆ. ಆ್ಯಕ್ಚುಲಿ ಅದು ಅವ್ರ ತಮ್ಮ ಕರೀತಾ ಇರೋವಂಥ ಹೆಸರದು. ಕೆಲವೊಂದು ಹೆಲ್ತ್ ಇಶ್ಯೂಸಿಂದ ಅವರು ನಮ್ಮ ಜೊತೆಗಿಲ್ಲ ಈಗ. ಸೊ ಅವರೆಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಈ ಮುಖಾಂತರ ನಾನು ದೇವ್ರ ಹತ್ರ ಬೇಡ್ತೀನಿ. ಈ ಥರ ಸೆಲೆಬ್ರೇಷನ್ಸ್ ಬಂದಾಗೆಲ್ಲ ನನಗೆ ಒಂಥರ ನೋವಾಗ್ತಾ ಇರುತ್ತೆ. ಬಿಕಾಸ್ ನಮ್ಮ ಚೈಲ್ಡ್ಹುಡ್ ಎಲ್ಲ ಇವ್ರ ಹತ್ರ ಎಲ್ಲ ಕಳೆದಿದ್ದೀವಿ. ಸೊ ಸಡನ್ನಾಗಿ ಇಲ್ಲ ಅಂತಂದಾಗ ತುಂಬ ಬೇಜಾರಾಗುತ್ತೆ. ಸೊ ಅದೆಲ್ಲ ನೆನಪಾಗುತ್ತೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಬಂದಾಗ. ಅವರು ಇದ್ದಿದ್ದರೆ ನಮ್ಮ ಜೊತೆ ಸೆಲೆಬ್ರೇಷನಲ್ಲೆಲ್ಲ ಭಾಗಿಯಾಗ್ತಿದ್ರು, ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊತಿದ್ರು ಅನ್ನೋದು ತುಂಬಾ ನೋವು ಕೊಡುವಂಥ ಏನದು ಮಾತು ಕೂಡ ಬರ್ತಾಯಿಲ್ಲ ನನಗೆ ಇದ್ರ ಬಗ್ಗೆ ಹೇಳೋದಾದರೆ. ಸೊ ಈ ಥರ ಆಯಿತು ಸೆಲೆಬ್ರೇಷನ್ನು. ಸೊ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಈ ಕಡೆ ಡಿನ್ನರು ಔಟ್ಸೈಡೇ ಮುಗಿಸ್ಕೊಳೋಣ ಅಂತ ಹೇಳಿಬಿಟ್ಟು ಒಂದು ರೆಸ್ಟೋರೆಂಟಿಗೆ ಹೋಗಿ ಡಿನ್ನರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ಹೀಗೆ ಹಾಗೆ ಮಾತುಕತೆಗಳೆಲ್ಲ ಇತ್ತು, ಹಾಗೆ ಮಾತಾಡಿಕೊಂಡು ಇದ್ವಿ. ಈಗಲೂ ಅಷ್ಟೇ ಒಂದು ಮ್ಯಾಟರ್ ಆಗಲಿ, ಒಂದು ಕಷ್ಟ ಆಗಲಿ, ಸುಖ ಆಗಲಿ, ಏನೇ ಆಗಲಿ ನಾನು ಹಂಚ್ಕೊಳ್ಳೋದು ಒಬ್ಬರ ಹತ್ರ ಅಂದರೆ ನಮ್ಮ ಅಕ್ಕ ಹತ್ರ ಒಬ್ಬರ ಹತ್ರನೇ. ಒಂಥರ ಕಂಫರ್ಟು. ಚಿಕ್ಕವಾಗಿಂದನೂ ಅಷ್ಟೇ ಒಂಥರ ಫ್ರೆಂಡ್ ಆಗಿರೋವಂಥ ಫೀಲ್ ಕೊಡ್ತಾಳೆ. ಪ್ರತಿಯೊಂದನ್ನು ಶೇರ್ ಮಾಡ್ತಾಳೆ. ಅವಳ ಎಕ್ಸ್ಪೀರಿಯೆನ್ಸು ಪ್ರತಿಯೊಂದು ನನಗೆ ಹೇಳ್ತಾಳೆ, ನನ್ನ ಎಕ್ಸ್ಪೀರಿಯೆನ್ಸು ನಾನು ಹೇಳ್ತೀನಿ. ಸ್ವಲ್ಪ ನಮ್ಮ ಚಿಕ್ಕವಾಗಿಂದನೂ ಒಂದು ಬಾಂಡ್ ಉಳಿದಿದೆ ಅಂತ ಅಂದರೆ ಅದು ನಂದು ಮತ್ತು ನಮ್ಮ ಅಕ್ಕದು ಅಷ್ಟೇ. ಸೊ ಲಿಟ್ರಲಿ ಹೇಳ್ತಾ ಇದ್ದರೆ ನನಗೆ ಎಮೋಷ್ನಲ್ ಆಗ್ತಾಯಿದ್ದೀನಿ, ಬೇಡ ಅಂತ ಮಾತಾಡ್ತಾ ಇದ್ದೀನಿ ಅಷ್ಟೇ. ಸೊ ನಮ್ಮ ಅಕ್ಕ ಏನಾದರೂ ಈ ವಿಡಿಯೋ ನೋಡಿದ್ರೆ ಅವಳಿಗೆ ಹೇಳ್ಬೇಕಾಗಿರೋವಂಥ ವಿಚಾರ ಏನಪ್ಪ ಅಂತಂದರೆ, ಇದೊಂದು ವಿಡಿಯೋ ನನ್ನ ಒಂದು ಫೀಲಿಂಗ್ಸು ಕನ್ವೆ ಮಾಡೋದಕ್ಕೆ. ಸೊ ಹಾಗಾಗಿ ಇದೆಲ್ಲ ಹೇಳ್ಕೊತಾ ಇದ್ದೀನಿ ಅಕ್ಕ. ನನ್ನ ಮಾತನ್ನ ಕೇಳಿಕೊಂಡು ಮತ್ತೆ ನೀನು ಫ್ಲ್ಯಾಶ್ ಬ್ಯಾಕ್ಗೆಲ್ಲ ಹೋಗಬೇಡ, ನೀನು ಹ್ಯಾಪಿಯಾಗಿರು ಅಷ್ಟೇ ನಾನು ಬೇಡೋದು. ಹೇಳ್ತಾ ಇದ್ದರೆ ಇದೇ ಥರ ಹೇಳ್ತಾ ಇರ್ತೀನಿ. ಸೊ ಡಿನ್ನರ್ ಎಲ್ಲ ಆರ್ಡರ್ ಮಾಡಿದ್ವಿ, ಅದನ್ನೆಲ್ಲ ತಂದು ಕೊಟ್ಟಿದ್ರು. ಅದೆಲ್ಲ ವೀಡಿಯೋ ತೊಗೊಳೋದಕ್ಕೆ ಆಗಲಿಲ್ಲ. ಸೊ ಗೋಬಿನ ತಿನ್ನೋದು ಮಾತ್ರ ತೊಗೊಂಡಿದ್ದೀನಿ ಅಷ್ಟೇ. ಈ ಥರ ಎವ್ರಿ ಟೈಮ್ ಬಂದು ತಿನ್ನೋದೆಲ್ಲ ತಪ್ಪು, ಬಟ್ ಯಾವಾಗೋ ಒಂದು ಸಲ ತಿನ್ನೋದು ಅಷ್ಟೇ, ಯಾವಾಗೂ ತಿನ್ನೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.